ಎಂತೆಂತಹ ಮಹಾನ್ ತಪಸ್ವಿಗಳೇ ಹೆಣ್ಣಿನ ವನ್ಪು ವಯ್ಯಾರಕ್ಕ ಸೋತ್ಹೋಗ್ಯಾರ. ಅಂಥದ್ರೊಳಗ ನಮ್ಮ ಧಣಿ ದೇಸಾಯರು ಸಾಮಾನ್ಯ ಮನುಷ್ಯ. ಸೌಂದರ್ಯವೇ ಬಂಡವಾಳವಾಗಿತ್ತು ಭೀಮಾಂಬಿಕಾಗ. ನಮ್ಮ ಧಣಿ ನರಸಿಂಹ ದೇಸಾಯರನ್ನ ಒಂದ್ಸಲ ತನ್ನ ಕೈವಶ ಮಾಡ್ಕೊಂಡ್ಮೇಲೆ ಆಕೆ ನಡೆಸಿದ್ದೆಲ್ಲ ಬರೇ ಅನಾಚಾರ, ಅನ್ಯಾಯ, ವಿಕೃತಿ, ಅಪಚಾರ, ಮಾರಣ ಹೋಮ. ಆ ಮಾರಣ ಹೋಮಕ್ಕೆ ಬಲಿಯಾಗಿದ್ದೆ ನಾನು, ನಮ್ಮಮ್ಮ, ನಮ್ಮಣ್ಣ. ನಿಮಗೆ ಅಣ್ಣ ಬೇರೆ ಇದ್ದಾರಾ? ಹೌದು. ಯಾರು ನಿಮ್ಮಣ್ಣ? ಭೀಮಾಂಬಿಕಾ ಮನೆಯಿಂದ ವಿಚಾರಗಳನ್ನ ನಿಮ್ಗೆ ತಲುಪಿಸ್ತಾ ಇದ್ರಲ್ಲ, ಇವಾಗ ಜೈಲಲ್ಲಿದ್ದಾನಲ್ಲ ಶಿವು, ಅವನೇ ನಮ್ಮಣ್ಣ. ಅಂದ್ರೆ ನನಗೆ ಮಾಹಿತಿ ಕೊಡ್ತಿದ್ದ ಶಿವು ಅವನೇ ನಮ್ಮಣ್ಣ ಶಿವು.